ಹಲೋ ಎವ್ರಿವಾನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರ್ಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಕನಸುಗಳು ಮುಂದೆ ಏನಾಗಲಿದೆ ಅನ್ನೋದನ್ನು ಕೇಳೋಣ. ಎಷ್ಟು ಆಸೆಗಳಿರುತ್ತೆ, ಕನಸುಗಳಿರುತ್ತೆ. ನಾನು ತುಂಬ ರಿಚ್ ಆಗಬೇಕು, ನಂಗೆ ಒಳ್ಳೆ ಕೆಲಸ ಸಿಗಬೇಕು, ಅಥವಾ ನಾನು ಮುಂದೆ ತುಂಬ ಚೆನ್ನಾಗಿ ಓದಬೇಕು. ಯಾರನ್ನೂ ಇಷ್ಟಪಟ್ಟಿರ್ತೀರಾ, ಮುಂದೆ ಮದುವೆಯಾಗಿ ಒಳ್ಳೆ ಜೀವನ ನಡೆಸಬೇಕು, ನನ್ನ ಜೀವನ ಹೇಗಿರುತ್ತೆ ಮುಂದೆ, ಆ ಥರ ಎಲ್ಲ ನಿಮ್ಮ ಪ್ರಶ್ನೆಗಳಿರುತ್ತೆ. ಹಾಗಾಗಿ ಈ ಒಂದು ರೀಡಿಂಗ್ ತೊಗೊಂಡಿದ್ದೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಇದಕ್ಕೆ ನಿಮಗೆ ಏನು ಮೆಸೇಜ್ಗಳು ಬರುತ್ತೆ ನೋಡೋಣ. ನಿಮ್ಮ ಕನಸುಗಳು, ಆಸೆಗಳು ಏನಾಗಬಹುದು ಮುಂದೆ ಅದು ಕೇಳೋಣ. ಇಲ್ಲಿ ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್ ಅಂತ ಬರ್ತಾ ಇದೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ಹಾಗೆ ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಲುಕ್ ಅಟ್ ದಿ ಬಿಗ್ಗರ್ ಪಿಕ್ಚರ್. ಆ ಒಂದು ಮೆಸೇಜ್ಗಳು ನಿಮಗೆ ಬಂದಿದೆ. ಹೌದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಕನಸುಗಳಿರುತ್ತೆ, ಆಸೆಗಳಿರುತ್ತೆ. ಆದರೆ ಅಲ್ಲಿ ಕಮಿಟ್ಮೆಂಟ್ ಬೇಕು ಅನ್ನೋದು ನಿಮಗೆ ಬರ್ತಾ ಇದೆ. ಯುವರ್ ಕಮಿಟ್ಮೆಂಟ್ ಈಸ್ ಬೀಯಿಂಗ್ ಟೆಸ್ಟೆಡ್. ನಾನು ತುಂಬ ರಿಚ್ ಆಗ್ತೀನಾ, ನಂಗೆ ಒಳ್ಳೆ ಕೆಲಸ ಸಿಗುತ್ತಾ, ಅಥವಾ ನಾನು ಮುಂದೆ ತುಂಬ ಓದ್ತೀನಾ, ನಾನು ಇಷ್ಟಪಡ್ತಾ ಇರುವ ವ್ಯಕ್ತಿ ನನ್ನ ಜೀವನಕ್ಕೆ ಬರ್ತಾರಾ? ಆ ಎಲ್ಲ ನಿಮ್ಮ ಪ್ರಶ್ನೆಗಳಿಗೆ ಇಲ್ಲಿ ಆನ್ಸರ್ ಇದೆ. ನಿಮ್ಮ ಕಮಿಟ್ಮೆಂಟ್, ನೀವೆಷ್ಟು ಪ್ರಯತ್ನಗಳನ್ನ ಮಾಡ್ತೀರಾ, ನೀವೆಷ್ಟು ಕಷ್ಟಪಡ್ತೀರಾ, ನಿಮ್ಮ ಎಫರ್ಟ್ಸ್ ಎಷ್ಟಿರುತ್ತೆ, ಅದಕ್ಕೆ ತಕ್ಕ ಹಾಗೆ ನಿಮಗೆ ಜೀವನದಲ್ಲಿ ನಿಮ್ಮ ಕನಸುಗಳು, ನಿಮ್ಮ ಆಸೆಗಳು ನೆರವೇರ್ತಾ ಹೋಗುತ್ತೆ ಅನ್ನೋದಿಲ್ಲಿ ಬರ್ತಾ ಇದೆ. ಹ್ಯಾವ್ ಫೇತ್ ಇನ್ ಯುವರ್ ಡ್ರೀಮ್ಸ್. ನಾವು ಮನಸ್ಸಲ್ಲಿ ಏನೇ ಅಂದ್ಕೊಳ್ಬಹುದು, ಆದರೆ ಅದನ್ನು ನಮ್ಮ ಗುರಿಯಾಗಿಸ್ಕೊಳ್ಬೇಕು. ಇವತ್ತು ಆ ಥರ ಹೇಳ್ಕೊಳ್ಳೋದು, ನಾಳೆ ಮರೆತು ಯಾವುದೋ ನಮ್ಮ ಕೆಲಸದಲ್ಲಿ ಬ್ಯುಸಿ ಮಾಡ್ಕೊಳ್ಳೋದು, ನಾವೇನು ಅಂದ್ಕೊಂಡಿರ್ತೀವಿ ಅದನ್ನು ಮರ್ತೇ ಬಿಡ್ತೀವಿ ಒಂದೊಂದು ಸರಿ, ಕೆಲವು ಸರಿ. ಆದರೆ ಇಲ್ಲಿ ನೀವೇನು ಅನ್ಕೋತೀರೋ, ನಿಮ್ಮ ಕನಸುಗಳೇನಿದೆ, ನಿಮ್ಮ ಆಸೆಗಳೇನಿದೆ, ಅದರಲ್ಲಿ ನಂಬಿಕೆ ಇಟ್ಕೋಬೇಕು. ಅದಕ್ಕೋಸ್ಕರ ವರ್ಕ್ ಮಾಡಬೇಕು, ಪ್ರೇಯರ್ಸ್ ಮಾಡ್ಕೋಬೇಕು, ಸಾಧನೆ ಮಾಡಬೇಕು ಅನ್ನೋ ಒಂದು ಮೆಸೇಜ್ ನಿಮಗಿಲ್ಲಿ ಬರ್ತಾ ಇದೆ. ದಿ ಆನ್ಸರ್ಸ್ ಯು ನೀಡ್ ಆರ್ ಕಮಿಂಗ್. ಹಾಗೆಲ್ಲ ನಿಮ್ಮ ಜೀವನದಲ್ಲಿ ಡಿಸಿಪ್ಲಿನ್ ತಂದ್ಕೊಂಡಾಗ ನೀವು ಯಾರಿಗೋಸ್ಕರ ಕಾಯ್ತಾ ಇದ್ದೀರಾ, ಯಾವುದಕ್ಕೋಸ್ಕರ ಕಾಯ್ತಾ ಇದ್ದೀರಾ, ಅದು ಬರೋ ಸಾಧ್ಯತೆ ಇದೆ ಅಂತ ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ. ಇವತ್ತಿನ ದಿವಸ ಕಷ್ಟ ಅಂತ ಅನ್ನಿಸ್ಬಹುದು, ನಾಳೆ ದಿವಸ ಅದರ ಫಲಗಳ ಬಗ್ಗೆ ನೀವು ಯೋಚಿಸಬೇಕಾಗತ್ತೆ. ಇವತ್ತು ಕಷ್ಟಪಟ್ಟಾಗ ನಾಳೆ ದಿನ ನಿಮಗೆ ರಿವಾರ್ಡ್ಸ್ ಇದೆ. ಆ ಕ್ಷಣದಲ್ಲಿ ಬರುವಂಥ ಪ್ರಾಫಿಟ್ಗೆ ನೀವು ಆಸೆ ಪಡಬಾರ್ದು. ಇವತ್ತಿಂದ ಕೂಡಿಸಿಟ್ರೆ ನಾಳೆ ಅದು ದೊಡ್ಡ ಮೊತ್ತ ಆಗುತ್ತೆ. ಆ ಒಂದು ಅಡ್ವೈಸ್ ನಿಮಗಿಲ್ಲಿ ಏಂಜಲ್ಸ್ ಕೊಡ್ತಾ ಇದ್ದಾರೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ನಿಮ್ಗೆ ಏನು ಬರುತ್ತೆ ನೋಡೋಣ. ಪ್ರತಿಯೊಬ್ಬರಲ್ಲೂ ಕನಸುಗಳಿರುತ್ತೆ. ಆ ಕನಸುಗಳೇ ಅಥವಾ ನಮ್ಮ ಆಸೆಗಳೇ ನಮ್ಮ ಜೀವನದ ಮುಖ್ಯ ಗುರಿಯಾಗಿರುತ್ತೆ, ಇನ್ಸ್ಪಿರೇಷನ್ ಆಗಿರುತ್ತೆ. ಇಲ್ಲಿ ಟವರ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 3 ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹಾಗೆ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಕಪ್ಸ್, ಹಾಗೆ ನೈಟ್ ಆಫ್ ಪೆಂಟಕಲ್ಸ್, ಒನ್ ಮೋರ್ ಏಸ್ ಆಫ್ ಕಪ್ಸ್ ಬರ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಕಲ್ಸ್ ಬರ್ತಾ ಇದೆ ನೋಡಿ. ಆಪರ್ಚುನಿಟೀಸ್ಗಳನ್ನ ಬುದ್ಧಿವಂತಿಕೆಯಿಂದ ಯೂಸ್ ಮಾಡ್ಕೊಳ್ಳಿ ಅನ್ನೋದು ಬರ್ತಾ ಇದೆ. ಇಲ್ಲಿ ಕೆಲವರು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೀರಾ, ಅದರಿಂದ ಮನಸ್ಸಲ್ಲಿ ಬೇಜಾರಿದೆ, ಮನಸ್ಸು ಒಡೆದಿದೆ. ಕೆಲವ್ರಿಗೆ ಪರ್ಸನಲ್ ಲೈಫ್ ಹಾಳು ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ಆ ವ್ಯಕ್ತಿನ ನೀವು ತುಂಬ ಇಷ್ಟಪಟ್ಟಿದ್ರಿ, ಆದರೆ ಅವ್ರು ನಿಮ್ಮಿಂದ ದೂರ ಆಗಿದ್ದಾರೆ. ಕೆಲವರು ಇಲ್ಲಿ ಮದುವೆ ಆಗಿ ದೂರ ಆಗಿರಬಹುದು, ಆದರೆ ಇಬ್ರಿಗೂ ಇಮೋಷನ್ಸ್ ಇದೆ. ಯಾವುದೋ ಫೈನಾನ್ಷಿಯಲ್ ಮ್ಯಾಟರ್ಸ್ ಇರಬಹುದು, ಇಮೋಷ್ನಲ್ ಆಗಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದು ಇಬ್ಬರೂ ದೂರ ಮಾಡ್ಕೊಂಡಿದ್ದೀರಾ ಅನ್ನೋದು ಬರ್ತಾ ಇದೆ. ದೂರ ಆಗಿದ್ರೂ ಒಬ್ರಿಗೆ ಒಬ್ರು ಮರೆಯಲಾರ್ದಂಥ ಒಂದು ಪರಿಸ್ಥಿತಿ ಇಲ್ಲಿ ಕಾಣ್ತಾ ಇದೆ. ಹಾಗೆ ಇಲ್ಲಿ ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಅನ್ನೋದು ಬರ್ತಾ ಇದೆ.
ಕೆಲವರು ಜಾಬ್ ನಿರೀಕ್ಷೆ ಮಾಡ್ತಾ ಇದ್ದೀರಾ, ಯಾವುದೋ ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದೀರಾ, ಆದರೆ ಗೌರ್ಮೆಂಟ್ ಜಾಬ್ ಬೇಕು ಅನ್ನೋದಿದೆ. ಕೆಲವರು ಇಲ್ಲಿ ಸ್ಪಿರಿಚುವಲ್ ಆಗಿದ್ದೀರಾ, ತುಂಬ ಮ್ಯಾನಿಫೆಸ್ಟೇಷನ್ ಮಾಡ್ಕೋತೀರಾ. ನಿಮ್ಮ ರಿಲೇಷನ್ಶಿಪ್ ಇರಬಹುದು ಅಥವಾ ನಿಮ್ಮ ಜಾಬ್ ಇರಬಹುದು, ಅದ್ರ ಬಗ್ಗೆ ನಿಮಗೆ ಪೊಸೆಸಿವ್ನೆಸ್ ಇದೆ. ಅದನ್ನು ಚೆನ್ನಾಗಿ ಮಾಡ್ಕೋಬೇಕು, ಜೀವನದಲ್ಲಿ ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು, ಆ ಇಷ್ಟಪಡುವಂತಹ ವ್ಯಕ್ತಿ ಜೊತೆ ಜೀವನ ಪೂರ್ತಿ ಇರಬೇಕು ಅನ್ನೋದು ನಿಮ್ಮ ಆಸೆಗಳಿದೆ ಇಲ್ಲಿ. ಅದಕ್ಕೋಸ್ಕರ ತುಂಬ ಎಫರ್ಟ್ಸ್ ಇದೆ, ಕಾಂಪ್ರಮೈಸಸ್ ಇದೆ. ಆದರೆ ಅವರೂ ಇಮೋಷ್ನಲ್ ಆಗಿದ್ದಾರೆ. ಕೆಲವು ಪರಿಸ್ಥಿತಿಗಳ ಕಾರಣದಿಂದ, ಅದು ಫೈನಾನ್ಷಿಯಲ್ ಇರಬಹುದು, ಕೆಲವು ಇಮೋಷ್ನಲ್ಲು ಇರಬಹುದು. ದೂರ ಮಾಡ್ಕೊಂಡಿದ್ದೀರಾ. ಆದರೆ ಮುಂದೆ ಏನಾಗುತ್ತೆ, ಏಂಜಲ್ಸ್ ನಿಮ್ಗೆ ಏನು ಅಡ್ವೈಸ್ ಕೊಡ್ತಾರೆ, ಏನು ಹೇಳ್ತಾರೆ ಅದನ್ನ ಮುಂದೆ ನೋಡೋಣ. ಪರಿಸ್ಥಿತಿನ ಸುಧಾರಿಸ್ಕೋಬೇಕು ಅನ್ನೋ ಪ್ರಯತ್ನಗಳು ಇಲ್ಲಿ ಕಾಣ್ತಾ ಇದೆ. ಕೆಲವರಲ್ಲಿ ಜಾಬ್ ಚೇಂಜ್ ಮಾಡಬೇಕು, ಒಳ್ಳೆ ಸಂಪಾದನೆ ಮಾಡಬೇಕು, ಆ ಮುರಿದು ಹೋಗಿರೋ ಸಂಬಂಧನ ಮತ್ತೆ ಸರಿ ಮಾಡ್ಕೋಬೇಕು ಅನ್ನೋ ಪ್ರಯತ್ನಗಳು ಇಲ್ಲಿ ಕೆಲವರಲ್ಲಿ ಕಾಣ್ತಾ ಇದೆ. ಇದಕ್ಕೆ ಮತ್ತೆ ಏನು ಬರುತ್ತೆ ನೋಡೋಣ. ಪ್ರಯತ್ನಗಳು ಮಾಡಬೇಕು, ಅದರಲ್ಲಿ ಕನ್ಸಿಸ್ಟೆನ್ಸಿ ಇರಬೇಕು, ಗೌರ್ಮೆಂಟ್ ಜಾಬ್ ಬೇಕು, ಆದರೆ ಮತ್ತೆ ಮತ್ತೆ ಇಂಟರ್ವ್ಯೂಗಳನ್ನ ಫೇಸ್ ಮಾಡಬೇಕು ಅನ್ನೋದಿದೆ. ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್, ಕಿಂಗ್ ಆಫ್ ಕಪ್ಸ್, ಟೂ ಆಫ್ ಕಪ್ಸ್, ಹಾಗೆ ದಿ ಸನ್ ಕಾರ್ಡ್ ಬರ್ತಾ ಇದೆ. ಮತ್ತೊಂದು ಟೆಂಪ್ರೆನ್ಸ್, ದಿ ಮ್ಯಾಜಿಷಿಯನ್. ಇಲ್ಲಿ ನೀವೊಂದು ಅಟ್ರಾಕ್ಟಿವ್ ಪರ್ಸನ್ ಆಗಿದ್ದೀರಾ, ಚೆನ್ನಾಗಿ ಮಾತಾಡ್ತೀರಾ, ಯಾರನ್ನೂ ಇಷ್ಟಪಟ್ಟಿದ್ದೀರಾ. ಹೌದು, ತುಂಬ ಭಾವನಾತ್ಮಕವಾಗಿದ್ದೀರಾ ಅನ್ನೋದು ಬರ್ತಾ ಇದೆ ಇಲ್ಲಿ. ತುಂಬ ಮನಸ್ಸಿಗೆ ಹಚ್ಕೋತೀರಾ, ಯಾರನ್ನೂ ಇಷ್ಟಪಟ್ಟಿದ್ದೀರಾ, ಅವ್ರನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ಇದೆ. ಆದರೆ ಅಲ್ಲಿ ಕೆಲವು ಅಡಚಣೆಗಳಿದೆ. ನೀವೇನು ಅಂದ್ಕೊಂಡಿದ್ದೀರೋ ಅದು ಸರಾಗವಾಗಿ ಯಾವ ಕೆಲಸಗಳು ಆಗ್ತಾ ಇಲ್ಲ, ಮಧ್ಯ ಮಧ್ಯ ಡಿಸ್ಟರ್ಬೆನ್ಸ್ ಇದೆ. ಮಾನಸಿಕವಾಗಿ ನೊಂದಿದ್ದೀರಾ ಅನ್ನೋದು ಬರ್ತಾ ಇದೆ. ತುಂಬ ಸೆನ್ಸಿಟಿವ್ ಆಗಿದ್ದೀರಾ, ಮನಸ್ಸಿಗೆ ತುಂಬ ಹಚ್ಕೊಂಡಿದ್ದೀರಾ. ಆದರೆ ನಿಮಗಿಲ್ಲಿ ತಾಳ್ಮೆ ಅವಶ್ಯಕತೆ ಇದೆ ಅನ್ನೋದು ಬರ್ತಾ ಇದೆ. ಬ್ಯಾಲೆನ್ಸ್ ಮಾಡ್ಕೋಬೇಕು, ತಾಳ್ಮೆಯಿಂದ ಕಾಯಬೇಕು, ಚೆನ್ನಾಗಿ ಮಾತಾಡ್ತೀರಾ. ಹೌದು, ಓವರ್ ಥಿಂಕಿಂಗು ಕಾಣ್ತಾ ಇದೆ ಇಲ್ಲಿ. ಕೆಲವು ವಿಷಯಗಳನ್ನ ಲೆಟ್ ಗೋ ಮಾಡಿ ಅನ್ನೋದು ಬರ್ತಾ ಇದೆ. ಮನಸ್ಸಿಗೆ ಏನು ಬೇಜಾರಾಗಿರುತ್ತೆ ಅದನ್ನೆಲ್ಲ ಮರೆತು ಮುಂದೆ ಹೋಗಿ ನಿಮ್ಮ ದೃಷ್ಟಿ ನಿಮ್ಮ ಗುರಿ ಮೇಲೆ ಇರಲಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಹೌದು, ಏನೋ ಸಾಧಿಸಬೇಕು, ನಾನು ಖುಷಿಯಾಗಿರಬೇಕು, ನನ್ನ ಜೀವನ ಮುಂದೆ ಚೆನ್ನಾಗಿರಬೇಕು, ಅದು ಎಲ್ಲರ ಆಸೆನೂ ಆಗಿರುತ್ತೆ. ಹಾಗೆ ಅಲ್ಲಿ ಅಡಚಣೆಗಳೂ ಇರುತ್ತೆ. ಯಾರು ಮೇಲೆ ಹೋಗೋಕ್ಕೆ ಅಷ್ಟೊಂದು ಈಸಿಯಾಗಿ ಬಿಡಲ್ಲ. ಬಿ ವೈಸ್, ಹಾಗೆ ಹ್ಯಾವ್ ಪೇಷನ್ಸ್ ಅನ್ನೋದು ಇದೆ ನಿಮಗೆ. ಇಲ್ಲಿ ಕೆಲವರು ಮಕ್ಕಳಂತೆ ಹಠ ಮಾಡೋರು ಇದ್ದೀರಾ. ಅದು ಬೇಕು, ಬೇಕೇ ಬೇಕು, ಅದು ಒಳ್ಳೆಯದೇನೆ. ಆದರೆ ಅದಕ್ಕೆ ಕನ್ಸಿಸ್ಟೆನ್ಸಿ ಇರಬೇಕು, ಪ್ರಯತ್ನಗಳನ್ನ ಮಾಡ್ತಾನೇ ಇರಬೇಕು, ಎಫರ್ಟ್ಸ್ ಹಾಕಬೇಕು. ಹಾಗೆ ಅಲ್ಲಿ ಅದೃಷ್ಟನೂ ಇರಬೇಕಲ್ವಾ. ಇದಕ್ಕೆ ಯೂನಿವರ್ಸಿಂದ ನಿಮ್ಗೇನು ಮೆಸೇಜ್ ಬರುತ್ತೆ ನೋಡೋಣ. ಕೆಲವ್ರಿಗೆ ಇಲ್ಲಿ ನೀವು ಇಷ್ಟಪಟ್ಟ ವ್ಯಕ್ತಿ ಜೊತೆ ಮದುವೆ ಆಗೋ ಸಾಧ್ಯತೆ ಇದೆ. ಏನು ಬರುತ್ತೆ ಇಲ್ಲಿ? ಇಂಟಿಗ್ರೇಷನ್, ಮತ್ತೊಂದು ಪಾಸ್ಟ್ ಲೈಫ್ಸ್, ಹಾಗೆ ಮೆಂಟ್ ಟು ಮೊಮೆಂಟ್, ಮತ್ತೊಂದು ಎಕ್ಸಾಷನ್, ಕ್ಲಿಂಗಿಂಗ್ ಟು ದಿ ಪಾಸ್ಟ್, ಮತ್ತೊಂದು ದಿ ಕ್ರಿಯೇಟರ್. ಇಲ್ಲಿ ಪೋಸ್ಟ್ಪೋನ್ಮೆಂಟ್ ಬರ್ತಾ ಇದೆ. ಕೆಲವು ನಿಮ್ಮ ಕೆಲಸಗಳು ಪೋಸ್ಟ್ಪೋನ್ ಆಗ್ತಾ ಇದೆ ಅನ್ನೋದು ಬರ್ತಾ ಇದೆ. ಎಕ್ಸಾಷನ್ ಇದೆ, ಸ್ಟ್ರೆಸ್ ಇದೆ, ಬೇಜಾರಾಗ್ತಾ ಇದೆ. ಯಾವುದೋ ಹಳೆ ನೆನಪುಗಳು ತುಂಬ ಕಾಡ್ತಾ ಇದೆ ಇಲ್ಲಿ ಕೆಲವರಿಗೆ. ಯಾರೋ ವ್ಯಕ್ತಿನ ಮರೆಯೋಕ್ಕಾಗ್ತಾ ಇಲ್ಲ, ಅಥವಾ ಯಾವುದೋ ಜಾಬ್ ಬಿಟ್ಟಿದ್ದೀರಾ, ಆ ಹಳೆ ನೆನಪುಗಳಿಂದ ಆಚೆ ಬನ್ನಿ ಅನ್ನೋದಿದೆ. ನಿಮ್ಮ ಮೈಂಡನ್ನು ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕ್ರಿಯೇಟರ್ ಅವ್ರು ಏನು ಹೇಳ್ತಾ ಇದ್ದಾರೆ, ಆದಷ್ಟು ನಿಮ್ಮ ಆನ್ಸೆಸ್ಟರ್ಸ್ ಬ್ಲೆಸ್ಸಿಂಗ್ಸ್ ತಗೊಳ್ಳಿ, ಮೆಡಿಟೇಷನ್ ಮಾಡಿ, ಮ್ಯಾನಿಫೆಸ್ಟ್ ಮಾಡ್ಕೊಳ್ಳಿ, ಹಿರಿಯರ ಆಶೀರ್ವಾದ ತಗೊಳ್ಳಿ. ಹಾಗೆ ನಿಮಗೆ ಆ ಕ್ರಿಯೇಟರ್ ಬ್ಲೆಸ್ಸಿಂಗ್ಸ್ ಇದೆ. ಯಾವುದೇ ನಿರಾಸೆ ಇರಬಹುದು, ದುಃಖ ಇರಬಹುದು, ಮರೆತು ಮುಂದೆ ಹೋಗಿ. ಇದಕ್ಕೆ ಫೈನಲ್ ಮೆಸೇಜ್ಗಳು ಏನು ಬರುತ್ತೆ ನಿಮಗೆ ನೋಡೋಣ. ನಿಮ್ಮ ಕನಸುಗಳು, ಆಸೆಗಳು ಮುಂದೆ ಏನಾಗಲಿದೆ? ಬಿ ಬೋಲ್ಡ್ ಆ್ಯಂಡ್ ಮೇಕ್ ದಿ ಫಸ್ಟ್ ಮೂವ್. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಕಾನ್ಫಿಡೆನ್ಸ್ ಈಸ್ ಯುವರ್ ಕೀ ಟು ಸಕ್ಸಸ್. ಮತ್ತೊಂದು ಮೆಡಿಟೇಟ್ ಆ್ಯಂಡ್ ಕಂಟೆಂಪ್ಲೇಟ್. ಫೈನಲ್
ಕನ್ಕ್ಲೂಷನ್ಸ್ ಆರ್ ವಿತಿನ್ ರೀಚ್. ಇಲ್ಲಿ ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ ಬರ್ತಾ ಇದೆ. ಅದರಿಂದ ಧೈರ್ಯವಾಗಿರಿ, ಏನು ಬರುತ್ತೋ ಅದನ್ನು ಎದುರಿಸಿ. ಎಕ್ಸ್ಪೆಕ್ಟ್ ಪವರ್ಫುಲ್ ಚೇಂಜ್. ಕೆಲವೇ ದಿನಗಳಲ್ಲಿ ಏನೋ ನಿಮ್ಮ ಲೈಫಲ್ಲಿ ಚೇಂಜಸ್ ಆಗಬಹುದು. ಕಾನ್ಫಿಡೆಂಟ್ ಆಗಿರಿ, ಅದೇ ನಿಮ್ಮ ಸಕ್ಸಸ್ನ ದಾರಿ ಅನ್ನೋದು ಇಲ್ಲಿ ನಿಮಗೆ ಹೇಳ್ತಾ ಇದ್ದಾರೆ. ಮೆಡಿಟೇಷನ್ ಮಾಡಿ ನಿಮ್ಮ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳಿ. ಜೀವನದಲ್ಲಿ ಬರೋ ಸವಾಲುಗಳನ್ನ ಧೈರ್ಯವಾಗಿ ಎದುರಿಸಿ. ಕನ್ಕ್ಲೂಷನ್ಸ್ ಆರ್ ವಿತಿನ್ ರೀಚ್. ಕೆಲವು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ಗಳನ್ನ ನೀವು ಕೇಳ್ತೀರಾ. ಇಷ್ಟು ದಿನದ ನಿರಾಸೆ, ಕಷ್ಟಗಳು ಅದೆಲ್ಲ ಎಂಡ್ ಆಗುತ್ತೆ, ವಿತಿನ್ ರೀಚ್ ಅಂತ ಬರ್ತಾ ಇದೆ. ಇಟ್ ಈಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ಸೊ ಬಿ ಪಾಸಿಟಿವ್. ಈ ಟೈಮಲ್ಲಿ ಆ ನೆಗೆಟಿವ್ ಥಾಟ್ಸಿಂದ ಆಚೆ ಬನ್ನಿ, ಖುಷಿಯಾಗಿರಿ. ಜೀವನದಲ್ಲಿ ಏನೋ ಒಂದಾಗುತ್ತೆ, ಬಂದಿದ್ದನ್ನು ಸಂತೋಷವಾಗಿ ಸ್ವೀಕರಿಸಿ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅಂತ ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.